ಸಿಂಹರಾಶಿ ಏನೋ ಒಂದು ರೀತಿಯಲ್ಲಿ ಉತ್ಸಾಹದಿಂದ ಚಟುವಟಿಕೆಯಿಂದ ಇರ್ತಕ್ಕಂತಹ ನೀವು ಜನರ ಮುಂದೆ ನನಗಿರ್ತಕ್ಕಂತಹ ಯಾವುದೋ ಒಂದು ಬುದ್ಧಿವಂತಿಕೆಯನ್ನು, ನನ್ನಲ್ಲಿರತಕ್ಕಂತಹ ಯಾವುದೋ ಒಂದು ವಿಶೇಷವಾದಂತಹ ಕೌಶಲ್ಯವನ್ನು ತೋರಿಸ್ಬೇಕು ಅಂತ ಹೇಳಿ ಮುಂದಾಗ್ತೀರಿ. ಆದರೆ ಅದು ನಿಮಗೆ ಏನೋ ಒಂದು ರೀತಿಯ ಮಾನಸಿಕವಾದಂತಹ ಸಮಾಧಾನ ಕೊಡುತ್ತೆ ಅನ್ನುವಂಥದ್ದು ನಿಮ್ಮ ವಿಷಯ. ಜನ ನಿಮ್ಮಲ್ಲಿರತಕ್ಕಂತಹ ಉತ್ತಮವಾದಂತಹ ಗುಣಗಳಿಗೆ ಪ್ರಾಮುಖ್ಯತೆಯನ್ನು ಕೊಡ್ತಾರೆ, ಅದರಲ್ಲಿ ಯಾವ ಅನುಮಾನವೂ ಇಲ್ಲ. ಒಳ್ಳೆಯ ಅಂಶವನ್ನು ತಗೊಳ್ಳೋದಕ್ಕೆ ಜನ ಬಹಳ ಮುಂದಾಗಿರ್ತಾರೆ ಎನ್ನುವಂಥದ್ದು. ನೀವು ಕಲಿಬೇಕಾದಂತಹ ನೀತಿ ಪಾಠ ನಿಮ್ಮ ಪ್ರತಿಭೆಗಿಂತ ಮುಖ್ಯ ಅನ್ನುವಂಥದ್ದನ್ನು ಗಮನಿಸಬೇಕು. ನಿಮ್ಮಲ್ಲಿ ಪ್ರತಿಭೆ ಇರ್ಬೋದು, ವಿದ್ವತ್ತಿರ್ಬೋದು, ಅಥವಾ ಇನ್ಯಾವುದೋ ಒಂದು ವಿಷಯದಲ್ಲಿ ನೀವು ಪ್ರಾವೀಣ್ಯವನ್ನು ಪಡ್ಕೊಂಡಿರ್ಬೋದು. ಆದರೆ ನೀತಿ ಪಾಠ ಇದೆಯಲ್ಲ, ಅದು ಹೇಗೆ ನಾನು ನೈತಿಕವಾಗಿ ಸಮಾಜದಲ್ಲಿ ಇರಬೇಕು ಅನ್ನುವಂಥದ್ದು ಅದು ಬಹಳ ಮುಖ್ಯವಾದಂಥದ್ದಾಗತ್ತೆ. ನಿಮ್ಮಲ್ಲಿರ್ತಕ್ಕಂತಹ ತೋರಿಕೆಯ ಬುದ್ಧಿಯನ್ನು ಬಿಟ್ಟರೆ ಬಹಳ ಒಳ್ಳೆಯದು ಅನ್ನುವಂತಹ ಸಲಹೆ. ಅಂದರೆ ಬೇರೆ ಯಾರೋ ನೋಡಲಿ, ಬೇರೆ ಯಾರೋ ಗುರುತಿಸ್ಲಿ ಅಂತ ಹೇಳಿ ಕೆಲಸ ಮಾಡುವಂಥದ್ದು, ಬೇರೆಯವರಿಗೋಸ್ಕರ ಬದುಕ್ತಾ ಇದ್ದೀನಿ ಅನ್ನುವಂತಹ ರೀತಿಯಲ್ಲಿ ನಡ್ಕೊಳ್ಳುವಂಥದ್ದು, ಬೇರೆಯವರ ಮೆಚ್ಚಕ್ಕೋಸ್ಕರ ಏನಾದರೂ ಮಾಡುವಂಥದ್ದು ಇದೆಯಲ್ಲ, ಅದು ಬೇಡ ಅಂತ ಹೇಳಿ ಸಲಹೆ. ಆಂಜನೇಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ, ವಿಶೇಷವಾಗಿ ಆಂಜನೇಯನಿಗೆ ಜೇನುತುಪ್ಪವನ್ನು ಅರ್ಪಣೆ ಮಾಡಿ, ಅದು ಅಭಿಷೇಕಕ್ಕೋ ಅಥವಾ ಬೇರೆ ಇನ್ಯಾವುದಾದ್ರೂ ದೈವತಾ ಕೈಂಕರ್ಯಕ್ಕೆ ಉಪಯೋಗವಾಗಲಿ, ಶುಭವಾಗಿ. ಕನ್ಯಾ ರಾಶಿ ಈ ದಿವಸ ನಿಮ್ಮ ತಪ್ಪುಗಳನ್ನು ತಿದ್ದುಕೊಳ್ಳೋದಕ್ಕೆ ಸಣ್ಣ ಪುಟ್ಟ ಪ್ರಯತ್ನಗಳನ್ನು ಮಾಡಿ. ಯಾವಾಗಲೂ ಆ ತಪ್ಪು ಹಾಗೇ ಮುಂದುವರೆದು ಬಿಟ್ಟರೆ ಅದು ನಿಮಗೆ ತೊಂದರೆ ಅಥವಾ ಅವಮಾನ ಅಂತ ಹೇಳಿ ತಿಳಿಬೇಕಾದಂಥದ್ದು. ಮನಸ್ಸಿನಲ್ಲಿರ್ತಕ್ಕಂತಹ ಅಪರಾಧಿ ಭಾವನೆಯನ್ನು ದೂರ ಮಾಡಿಕೊಳ್ಬೇಕು. ನಾನೇನೋ ತಪ್ಪು ಮಾಡಿದ್ದೀನಿ, ನನ್ನಿಂದ ಏನೋ ತಪ್ಪಾಗಿದೆ, ಆ ಪಾಪ ಪ್ರಜ್ಞೆ ನಿಮ್ಮನ್ನು ಕಾಡತ್ತಲ್ಲ, ಅದನ್ನು ದೂರ ಮಾಡಿಕೊಳ್ಬೇಕು. ಏನಾಗಿದೆ ಅಂತ ಹೇಳಿ ಕೂತ್ಕೊಂಡು ವಿಮರ್ಶೆ ಮಾಡ್ಕೊಳ್ಳಿ, ಅದನ್ನು ಸರಿಪಡಿಸ್ಕೊಂಡ್ಬಿಡಿ, ಮನಸ್ಸು ನಿರ್ಮಲವಾಗತ್ತೆ. ಇಲ್ಲದೇ ಇದ್ದರೆ ಪ್ರತಿ ಕ್ಷಣವೂ ಕೂಡ ಅದು ನಿಮ್ಮನ್ನು ಹಿಂಸೆ ಮಾಡ್ತಾ ಇರುತ್ತೆ ಅಂತಕ್ಕಂಥದ್ದು. ಚಲನಚಿತ್ರಗಳನ್ನು ನೋಡೋದ್ರಿಂದ ನಿಮ್ಮ ಮನಸ್ಸಿಗೆ ಸಮಾಧಾನ ಸಿಗ್ಬೋದು ಅಂತ ಹೇಳಿ ನಿಮಗೆ ಅನಿಸುತ್ತೆ. ಅದರಲ್ಲಿರ್ತಕ್ಕಂತಹ ಮುಖ್ಯವಾದಂತಹ ಅಂಶಗಳನ್ನು, ಒಳ್ಳೆಯ ಅಂಶಗಳನ್ನು, ನೀತಿಯುತವಾದಂತಹ ಅಂಶಗಳನ್ನು ನೀವು ಗ್ರಹಣ ಮಾಡಿ, ಖಂಡಿತವಾಗಿ ಅದು ಒಳ್ಳೆಯದು. ಮರದ ವಸ್ತುವಿನಿಂದ ಏನಾದರೂ ಏಟಾಗಬಹುದು, ರಕ್ತ ಬೀಳಬಹುದು, ಅದನ್ನು ಗಮನಿಸ್ಕೊಳ್ಬೇಕು, ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ರಕ್ತ ಭೂಮಿ ಮೇಲೆ ಬೀಳದೇ ಇರುವ ಹಾಗೆ ನೀವು ನೋಡ್ಕೊಳ್ಬೇಕು. ಯಾಕೆ ಅಂತಂದರೆ ಅದು ಯಾವುದೋ ಒಂದು ಕಂಟಕದ ಅಥವಾ ಮೃತ್ಯುವಿನ ಸೂಚನೆ ಅಂತ ಹೇಳಿ ಗಮನಿಸಬೇಕಾಗತ್ತೆ. ಮೃತ್ಯುಂಜಯನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ, ಈಶ್ವರನ ಆರಾಧನೆಯನ್ನು ಮಾಡಿ, ರುದ್ರಂ ಪಶುಪತಿಂ ಸ್ಥಾಣಂ ಶ್ರೀಕಂಠಂಚ ಉಮಾಪತಿಂ ನಮಾಮಿ ಶಿರಸಾದೇವಂ ಕಿನ್ನೋ ಮೃತ್ಯು ಕರಿಷ್ಯತಿ ಎಂಬತಕ್ಕಂತಹ ಶ್ಲೋಕ ಮಂತ್ರವನ್ನು 11 ಬಾರಿ ಪಠನೆ ಮಾಡಿ ಶಿವಪ್ರೀತನಾಗಲಿ, ಶುಭವಾಗಿ. ತುಲಾರಾಶಿ ಸಮಾಜದ ದೃಷ್ಟಿಯಿಂದ, ಕಾನೂನಾತ್ಮಕವಾದಂತಹ ದೃಷ್ಟಿಯಿಂದ ನೀವು ತಪ್ಪಿತಸ್ಥರು ಅಂತ ಹೇಳಿ ಅನ್ನಿಸಬಹುದು. ಯಾವುದೋ ಒಂದು ವಿಚಾರ ಬರುತ್ತೆ, ಅಲ್ಲಿ ನಿಮ್ಮ ವಾದವನ್ನು ಮಂಡನೆ ಮಾಡ್ತೀರಿ, ಅಥವಾ ನೀವು ಹೇಳಿದಂತಹ ನಿರ್ಧಾರ ಆಗಿರ್ಬೋದು, ತೆಗೆದುಕೊಳ್ತಕ್ಕಂತಹ ಯಾವುದೋ ಒಂದು ಗಟ್ಟಿಯಾದ ತೀರ್ಮಾನ ಆಗ್ಬೋದು, ಮಾತಾಗ್ಬೋದು, ಇದು ಕಾನೂನಾತ್ಮಕವಾಗಿ ತಪ್ಪು ಅನ್ನುವಂತಹ ಭಾವನೆ ಅಲ್ಲಿ ಬರ್ಬೋದು. ಇಲ್ಲ ಕೊನೆ ಪಕ್ಷ ಬೇರೆಯವರನ್ನ ಬೈಯುವಂಥದ್ದಿರ್ಬೋದು, ಕಾನೂನಾತ್ಮಕವಾಗಿ ನಿಂದನೆ ಆಯಿತು ಅನ್ನುವಂಥದ್ದಾಗ್ಬೋದು. ಇದರ ಬಗ್ಗೆ ಎಚ್ಚರಿಕೆ ಇರಲಿ. ಪೊಲೀಸರ ವಶವಾಗುವಂತಹ ಸಾಧ್ಯತೆ ಇದೆ, ಎಚ್ಚರಿಕೆ ಅನ್ನುವಂಥದ್ದು ಮುಂದಿನ ಒಂದು ಅಂಶ. ಗ್ರಹಗತಿ ಕೆಟ್ಟಾಗ ಹೇಗೆಲ್ಲ ಆಗತ್ತೆ ಅದರ ಪರಿಣಾಮ ಅನ್ನುವಂಥದ್ದನ್ನು ಗಮನಿಸಬೇಕಾಗತ್ತೆ. ನೀವು ಮಾಡಿದಂತಹ ತಪ್ಪಿನ ಅರಿವು ನಿಮಗಾಗದಲೇ ಸಮಸ್ಯೆಗಳು ಹೆಚ್ಚಾಗ್ತಕ್ಕಂಥದ್ದು, ಜಾಗ್ರತೆ ವಹಿಸಬೇಕು. ನೀವೇನು ತಪ್ಪು ಮಾಡಿದ್ರೋ ಅದು ತಪ್ಪು ಅಂತ ಹೇಳಿ ನಿಮ್ಮ ಮನಸ್ಸಿಗೆ ಅನಿಸೋದೇ ಇಲ್ಲ, ನೀವು ಒಪ್ಕೊಳ್ಳೋದಕ್ಕೆ ತಯಾರಿರೋದಿಲ್ಲ, ವಾದ ವಿವಾದಗಳನ್ನು ಮಾಡ್ಕೊಳ್ತೀರಿ, ಇನ್ಯಾವುದೋ ರೀತಿಯಲ್ಲಿ ಚಾಲೆಂಜ್ ಮಾಡ್ತೀರಿ, ಅದು ನಿಮಗೆ ಮಾರಕವಾಗ್ತಕ್ಕಂಥದ್ದಾಗತ್ತೆ. ನೀವು ನಿರೀಕ್ಷೆ ಮಾಡದೇ ಇರತಕ್ಕಂತಹ ದಂಡವನ್ನು ಕಟ್ಟಬೇಕಾಗಬಹುದು, ಎಚ್ಚರಿಕೆ. ಈ ಎಲ್ಲ ಅಂಶಗಳು ಒಂದೇ ವಿಷಯಕ್ಕೆ ಸಂಬಂಧಪಟ್ಟಿದ್ದು ಅಂತ ಹೇಳಿ ಭಾವಿಸ್ಬೇಕು. ಯಾವಾಗ ನೀವು ಆಡ್ತಕ್ಕಂತಹ ಮಾತು ಕಾನೂನಾತ್ಮಕವಾಗಿ ಸರಿ ಇಲ್ಲ ಅಂತಾಗತ್ತೋ, ಪೊಲೀಸರ ವಶವಾಗುತ್ತೋ, ಅಥವಾ ದಂಡ ಕಟ್ಟಬೇಕು ಅನ್ನುವಂಥದ್ದಿರುತ್ತೋ, ತಪ್ಪು ಮಾಡಿದರೂ ಕೂಡ ತಪ್ಪಲ್ಲ ಅಂತ ಹೇಳಿ ವಾದ ಮಾಡುವಂಥದ್ದಿರುತ್ತೋ, ಇವೆಲ್ಲ ಒಂದೇ ವಿಷಯಕ್ಕೆ ಸಂಬಂಧಪಟ್ಟಂಥದ್ದಾಗಿರುತ್ತೆ. ನಿಮ್ಮ ಪ್ರಾಮಾಣಿಕವಾದಂತಹ ಪ್ರಯತ್ನ, ನಿಮ್ಮ ಮಾರ್ಗ ನಿಮ್ಮನ್ನು ಕಾಪಾಡಬಹುದು. ಆದರೆ ವಾದ ವಿತಂಡವಾದವಾಗಿರಬಾರ್ದು.
ತಪ್ಪನ್ನು ತಿದ್ದುಕೊಳ್ತಕ್ಕಂತಹ ಮನೋಭಾವ ಇದ್ದರೆ ನೀವು ಗೆದ್ರಿ, ಇಲ್ಲದೆ ಇದ್ದರೆ ಕಷ್ಟವಾಗತ್ತೆ. ಅದನ್ನು ಆಲೋಚನೆ ಮಾಡಿ ಕುಲದೇವರನ್ನು ಪ್ರಾರ್ಥನೆ ಮಾಡಿ, ವಿಶೇಷವಾಗಿ ವಿಷ್ಣು ಸಹಸ್ರನಾಮವನ್ನು ಶ್ರವಣ ಅಥವಾ ಪಠನ ಮಾಡಿ ಶುಭವಾಗುತ್ತೆ. ವೃಶ್ಚಿಕ ರಾಶಿ ರಾಜಕಾರಣಿಗಳಿಗೆ ಮತ್ತು ವ್ಯಾಪಾರಸ್ಥರಿಗೆ ಅಶುಭವಾದಂತಹ ದಿವಸ ಇದು. ನಿಮ್ಮ ಮನಸ್ಸಿನ ಕೋರಿಕೆಗಳು ಈಡೇರದೇ ಇರತಕ್ಕಂತಹ ದಿವಸವಾಗುತ್ತೆ, ಅಥವಾ ನಿಮ್ಮ ಕ್ಷೇತ್ರಗಳಲ್ಲಿ ನಿಮ್ಮ ಪ್ರಯತ್ನಗಳಲ್ಲಿ ಏನೋ ಅಡ್ಡಿ ಆತಂಕಗಳು, ಸವಾಲುಗಳು, ಸಮಸ್ಯೆಗಳು ಹೆಚ್ಚಾಗ್ತಕ್ಕಂತಹ ದಿವಸವಾಗುತ್ತೆ. ಸಣ್ಣ ಪುಟ್ಟ ತಪ್ಪುಗಳಿಂದ ಅಪಕೀರ್ತಿ ಬಹಳ ಬೇಗವಾಗಿ ಹರಡಬಿಡುತ್ತೆ. ಅದಕ್ಕೆ ಯಾವುದೇ ರೀತಿಯ ನಿಧಾನ ಅನ್ನುವಂಥದ್ದಿಲ್ಲ. ಕಿವಿಯಿಂದ ಕಿವಿಗೆ ಹೋಗಿ ಆ ವಿಷಯ ನಿಮ್ಮಿಂದನೇ ತಪ್ಪಾಗಿದೆ ಅನ್ನುವಷ್ಟರ ಮಟ್ಟಿಗೆ ಬೆಳೆದು ನಿಂತು ಬಿಡುತ್ತೆ. ಮನೆಯಲ್ಲಿ ಗಾಜಿನ ವಸ್ತು ಒಡೆದು ಹೋಗ್ತಕ್ಕಂಥದ್ದು, ಅದು ಅಮಂಗಳದ ಸೂಚನೆ ಅಂತ ಹೇಳಿ ಅನಿಸುವಂಥದ್ದು ನಿಮಗೆ ಅದರ ಅನುಭವವಾಗುತ್ತೆ. ಆದರೆ ಯಾವುದೋ ಒಂದು ಬುದ್ಧಿ ಅದರಿಂದ ಅಲ್ಲ ಅನ್ನುವಂಥದ್ದನ್ನು ಕೂಡ ಹೇಳ್ತಾ ಇರುತ್ತೆ. ಇದೆಲ್ಲ ಗಮನಿಸಬೇಕಾದಂಥದ್ದು. ವ್ಯಾಪಾರದಾರರು ಅಥವಾ ಗ್ರಾಹಕರು ನಿಮ್ಮನ್ನು ಒಂದು ರೀತಿಯಲ್ಲಿ ನೋಡುವಾಗ ಮನಸ್ಸಿಗೆ ಏನೋ ಹಿಂಸೆ ಆಗುತ್ತೆ. ವ್ಯಾಪಾರಸ್ಥರು ಗ್ರಾಹಕರನ್ನು ನೋಡ್ತಕ್ಕಂಥದ್ದು, ಗ್ರಾಹಕರು ವ್ಯಾಪಾರಸ್ಥರನ್ನು ನೋಡ್ತಕ್ಕಂಥದ್ದು ಒಂದು ಕಪ್ಪು ಚುಕ್ಕೆಗೆ ಕಾರಣವಾಗುತ್ತೆ. ಇಬ್ಬರಿಗೂ ಪರಸ್ಪರವಾಗಿ ನಂಬಿಕೆ ಇಲ್ಲದೇ ಇರತಕ್ಕಂತಹ ಪರಿಸ್ಥಿತಿ. ವ್ಯಾಪಾರದಾರರು ಶುದ್ಧವಾದಂತಹ ಪದಾರ್ಥಗಳಿಗೆ ಆದ್ಯತೆಯನ್ನು ನೀಡಬೇಕಾದಂಥದ್ದು. ಯಾರಿಗೂ ಕೂಡ ಅಷ್ಟೊಂದು ನೇರವಾಗಿ ಗೊತ್ತಾಗುವಷ್ಟರ ಮಟ್ಟಿಗೆ ಮೋಸವನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಬಾರ್ದು. ವ್ಯಾಪಾರಂ ದ್ರೋಹ ಚಿಂತನಂ ಅಂತಕ್ಕಂತಹದ್ದು ಒಂದು ಪ್ರಸಿದ್ಧವಾದ ಮಾತು. ಅದನ್ನು ಇತ್ತೀಚೆಗೆ ಏನೇನೋ ಬೇರೆ ಬೇರೆ ಬದಲಾವಣೆ ಮಾಡಿಕೊಂಡಿದ್ದಾರೆ, ಅದು ಮೂಲದಲ್ಲಿ ಇಲ್ಲ. ಇರಲಿ, ಅದೇನೋ ಆ ವಿಷಯ ಬೇರೆ. ಆದರೆ ವ್ಯಾಪಾರ ಮಾಡುವಾಗ 4 ಕಾಸು ಸಿಕ್ಕಲಿ ಅಂತ ಹೇಳಿ ವ್ಯಾಪಾರ ಮಾಡುವಂಥದ್ದು, ಅದೇ ವ್ಯಾಪಾರ ಸಾಮಾನ್ಯ ಮನುಷ್ಯನಿಗೂ ಕೂಡ ಮೋಸ ಆಗ್ತಾ ಇದೆ ಅಂತ ಹೇಳಿ ಗೊತ್ತಾಗುವಷ್ಟರ ಮಟ್ಟಿಗೆ ಆ ವಂಚನೆಯನ್ನು ಮಾಡಬಾರ್ದು ಅನ್ನುವಂಥದ್ದು. ವಿಶೇಷವಾಗಿ ನವಗ್ರಹರನ್ನು, ಅದರಲ್ಲೂ ಚಂದ್ರಗ್ರಹನನ್ನು ಪ್ರಾರ್ಥನೆ ಮಾಡಿ ಸ್ಫಟಿಕ ಮಣಿ ಇದ್ದರೆ ಅದರಿಂದ ಚಂದ್ರನನ್ನು ಕುರಿತು ಜಪವನ್ನು ಮಾಡಿ ಶುಭವಾಗಿ.